ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ್ಶ ಸ್ವಾಗತ. ಸ್ನೇಹಿತರೆ, GPS ಸ್ಟೇಟ್, HS ಸ್ಟೇಟ್, ES ಸ್ಟೇಟ್ಗೆ ಸಂಬಂಧಪಟ್ಟಂಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದರು. ಸೊ ಇವತ್ತಿನ ಈ ಒಂದು ಕ್ಲಾಸಿನಲ್ಲಿ ನಾನು HS TR ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಹೋಗ್ತೀನಿ. ಈಗಾಗಲೇ GPS TR ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ. ಪ್ರಮುಖವಾಗಿ 2 ಪಾರ್ಟದಲ್ಲಿ ಬಿಡಿಸಲಾಗಿದೆ. ಸೊ ಇದು HS TR ಮಾಡೆಲ್ ಕ್ವಶನ್ ಪೇಪರ್ ಸೋಷಿಯಲ್ ಸೈನ್ಸ್ ಅಂತಂದೇ ಹೇಳಬಹುದು. ಓಕೆ, 2026ರ ನೇಮಕಾತಿಗೆ ಸಂಬಂಧಪಟ್ಟಂಗೆ ಇಲಾಖೆ ಬಿಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆ ಅಂತಂದೇ ಹೇಳ್ಬೋದು. ಇಲ್ಲಿ ಮೊದಲ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ. ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಕೃತಿಯನ್ನು ಬರೆದವರು ಯಾರು ಅಂತಂದಿದೆ. ಪ್ಲೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ಪಾರ್ಶ್ವನಾಥರು ಬೋಧಿಸಿದ 4 ಮಹಾತತ್ವಗಳಿಗೆ ಸಂಬಂಧಿಸಿಲ್ಲದಿರುವುದು ಅಂತಂದು ಕೇಳಿದ್ದಾರೆ. ಅಹಿಂಸೆ, ಸತ್ಯ, ಅಪರಿಗ್ರಹ, ಬ್ರಹ್ಮಚರ್ಯ ಅಂತಂದಿದೆ. ಸೊ ಬ್ರಹ್ಮಚರ್ಯ ಇದು ಮಹಾವೀರರ ಒಂದು ಬೋಧನೆ ಅಂತಂದು ಹೇಳ್ಬೋದು. ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಕೆಳಕಂಡ ಹೇಳಿಕೆಗಳನ್ನು ಓದಿರಿ ಹಾಗೂ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತಂದಿದೆ. ನಗರ ಯೋಜನೆ ಸಿಂಧೂ ನಾಗರಿಕತೆಯ ಒಂದು ವಿಶಿಷ್ಟ ಲಕ್ಷಣ. ಹೌದು. ಸ್ನಾನದ ಕೊಳ ಮಹೇಂಜೋದಾರದಲ್ಲಿದೆ. ಇದು ಕೂಡ ಸರಿಯಾಗಿದೆ. ಬಟ್ ಇಲ್ಲಿ ಕಾಲಿಬಂಗನ್ ಗುಜರಾತ್ ಅಂತಂದು ಐತಲ್ಲ, ಇದು ತಪ್ಪು ಅಂತಂದು ಹೇಳ್ಬೋದು. ಕಾಲಿಬಂಗನ್ ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಸೊ ಹಂಗಾಗಿ ಇದು ರಾಂಗ್ ಇದೆ. ಸೊ ಇಲ್ಲಿ 1 ಮತ್ತು 2 ಮಾತ್ರ ಸರಿ. ಓಕೆ, ನೆಕ್ಸ್ಟ್ ಕ್ವಶನ್. ಹೊಂದಿಸಿ ಬರೆಯಿರಿ ಇದೆ. ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್ ಅಂತಂದಿದೆ. ಇಲ್ಲಿ ಮ್ಯಾಚ್ ಮಾಡ್ತೇನೆ ನಾನು. ಪ್ರಾರ್ಥನಾ ಸಮಾಜ ಅಂತ ಬಂದಾಗ ಆತ್ಮಾರಾಮ್ ಪಾಂಡುರಂಗ್ ಬರ್ತಾರೆ. ಸತ್ಯಶೋಧಕ ಸಮಾಜ ಜ್ಯೋತಿಬಾ ಫುಲೆ, ಆರ್ಯ ಸಮಾಜ ದಯಾನಂದ ಸರಸ್ವತಿ. ಓಕೆ, ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದರು. 1ನೇದಕ್ಕೆ 3ನೇದ್ದು ಎಲ್ಲಿದೆ? ಇಲ್ಲಿ ಇದು ಬರೋದಿಲ್ಲ, ಇದು ಬರೋದಿಲ್ಲ. 1ನೇದಕ್ಕೆ 3ನೇದ್ದು ಸತ್ಯಶೋಧಕ ಸಮಾಜ. 4ನೇದ್ದು ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ ನೋಡಿರಿ. ಸರಿಯಾದ ಹೇಳಿಕೆ ಅಂತ ಗಮನಿಸ್ಕೊಂಡಾಗ ಆಪ್ಷನ್ 4. ಓಕೆ, ನೆಕ್ಸ್ಟ್ ಕ್ವಶನ್. ಅದರಲ್ಲಿ ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗ್, ಸತ್ಯಶೋಧಕ ಸಮಾಜ ಜ್ಯೋತಿಬಾ ಫುಲೆ, ಆರ್ಯ ಸಮಾಜ ದಯಾನಂದ ಸರಸ್ವತಿ, ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದರು. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತಂದಿದೆ. ಖಿಲ್ಜಿ, ಸೈಯದ್, ಗುಲಾಮಿ, ತುಘಲಕ್ ಅಂತಂದಿದೆ. ಇಲ್ಲಿ ಫಸ್ಟ್ ಒಂದು ಬರ್ತಕ್ಕಂಥದ್ದು ಗುಲಾಮಿ ಸಂತತಿ, ಆಮೇಲೆ ಬರ್ತಕ್ಕಂಥದ್ದು ಖಿಲ್ಜಿ ಸಂತತಿ, ಆಮೇಲೆ ತುಘಲಕ್ ಬರುತ್ತೆ, ಆಮೇಲೆ ಸೈಯದ್ ಬರುತ್ತೆ, ಆ್ಯಂಡ್ 5th ಒನ್ ಲೋಧಿ ಬರುತ್ತೆ. ಸೊ ಲೋಧಿ ಕೊಟ್ಟಿಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ನೋಡಿ, ಮೊದಲಿಗೆ ಗುಲಾಮಿ ಬರುತ್ತೆ, 3ನೇದಲ್ಲಿದೆ. 3 ಕಡೆ ಇದೆ. ಆಮೇಲೆ ಗುಲಾಮಿ ಆದಮೇಲೆ ಖಿಲ್ಜಿ ಬರುತ್ತೆ. CB ಆಗಬೇಕು. ಗುಲಾಮಿ ಆದಮೇಲೆ ಖಿಲ್ಜಿ ಆದಮೇಲೆ ತುಘಲಕ್. ಸೊ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ ನೋಡಿ. 5ನೇದಕ್ಕೆ ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ವಿಜಯನಗರ ಸಾಮ್ರಾಜ್ಯವನ್ನು 4 ಮನೆತನಗಳು ಆಳಿದು. ಹೌದು. ತಾಳಿಕೋಟೆ ಕದನ 1565ರಲ್ಲಿ ನಡೆಯಿತು. ಡೊಮಿಂಗೋ ಪಯಾಸ್ ಇಟಲಿ ಪ್ರವಾಸಿಗ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿಯು ಈಗಿನ ಬಳ್ಳಾರಿ ಜಿಲ್ಲೆಯಲ್ಲಿದೆ ಅಂತಂದಿದೆ. ಇಲ್ಲಿ 6ನೇದಕ್ಕೆ 2 ಹೇಳಿಕೆಗಳು ಮಾತ್ರ ಸರಿಯಾಗಿದವು ಅಂತಂದು ಹೇಳಬಹುದು. ಡೊಮಿಂಗೋ ಪಯಾಸ್ ಇಟಲಿ ದೇಶ ಅಲ್ಲ. ಮತ್ತಿನ್ನು ವಿಜಯನಗರ ಸಾಮ್ರಾಜ್ಯ ಇದು ಹಂಪಿ ಅಲ್ರಿ. ಪ್ರಮುಖವಾಗಿ ಇದು ವಿಜಯನಗರ ಒಂದು ಹಂಪಿ ಈಗ ಪ್ರಸ್ತುತ ಏನಂದರೆ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅಂದರೆ ಈಗಿನ ಬಳ್ಳಾರಿ ಅಂತ ಕೊಟ್ಟಿದ್ದಾರೆ, ಬಳ್ಳಾರಿ ಆಗೋದಿಲ್ಲ. ಸೊ ಇಲ್ಲಿ ವಿಜಯನಗರ ಆಗತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ 2 ಹೇಳಿಕೆಗಳು ಸರಿಯಾಗಿದವು. ನೆಕ್ಸ್ಟ್ ಕ್ವಶನ್. ವಾಟರ್ ಫ್ರೇಮನ್ನು ಸಂಶೋಧಿಸಿದವರು ಅಂತಂದಿದೆ. ರಿಚರ್ಡ್ ಆರ್ಕ್ರೈಟ್. ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ ನೋಡಿ. ರಿಚರ್ಡ್ ಆರ್ಕ್ರೈಟ್ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಫಿಲಿಡೆಲ್ಫಿಯಾ ಅಧಿವೇಶನಗಳು. ಇಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಬೇಕು. ಫಿಲಿಡೆಲ್ಫಿಯಾ ಅಧಿವೇಶನಗಳು ಅಮೆರಿಕ ಸ್ವತಂತ್ರ ಸಂಗ್ರಾಮಕ್ಕೆ ಸಂಬಂಧಿಸಿವೆ. ಗ್ಯಾಬಿಲೆ ಫ್ರಾನ್ಸಿನ ಕ್ರಾಂತಿಯೊಂದಿಗೆ ಸಂಬಂಧ ಹೊಂದಿದೆ. ಗಿಲೋಟಿನ್ ಯಂತ್ರದ ಬಳಕೆ ರಷ್ಯಾದ ಕ್ರಾಂತಿಗೆ ಸಂಬಂಧ ಹೊಂದಿದೆ. ಶಾಂತಿ ಆಹಾರ ಭೂಮಿ ಎಂಬ ಆಶರ್ಸ್ ಲೆನಿನ್ ಹೇಳಿದ ಅಂತಂದಿದೆ. ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4 ಇಲ್ಲಿ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಆಗೈತೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್. ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದ ಸರಿಯಾದ ಘಟನೆಗಳ ಒಂದು ಕಾಲಾನುಕ್ರಮಣಿಕೆ ಅಂತಂದಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ, ವಿದ್ಯಾವರ್ಧಕ ಸಂಘ, ರಾಜ್ಯ ಪುನರ್ವಿಂಗಡಣಾ ನೇಮಕ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತಂದಿದೆ. ಇಲ್ಲಿ 9ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1 ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದೇ ಇರುವುದು. ಪಂಚಮಹಲ್, ಬಾದ್ಶಾಹಿ ಮಸೀದಿ, ಹಜಾರಾ ಸಿಮತ್, ದಿವಾನಿ ಕಾಸ್ ಅಂತಂದಿದೆ. ಇಲ್ಲಿ ದಿವಾನಿ ಕಾಸ್. ನೆಕ್ಸ್ಟ್ ಕ್ವಶನ್. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿದಾವೆ ಅಂತ ಕೇಳಿದ್ದಾರೆ. ಚಂಪಾರಣ ಸತ್ಯಾಗ್ರಹ 1917. ಕರೆಕ್ಟ್ ಇದೆ. ತೃತೀಯ ದುಂಡು ಮೇಜಿನ ಸಮ್ಮೇಳನ 1932 ಕರೆಕ್ಟ್ ಐತಿ.
ಸೈಮನ್ ಆಯೋಗ 1927 ಕರೆಕ್ಟ್ ಇದೆ ರೀ. ಚಿತ್ತರಂಜನ್ ದಾಸ್ ಹಾಗೂ ಜವಾಹರ್ಲಾಲ್ ನೆಹರು ಸ್ವರಾಜ್ ಪಕ್ಷ. ಸೊ ಇಲ್ಲಿ ತಪ್ಪೈತೆ ಅಂತ ಹೇಳ್ಬೋದು. ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಇದು ಆಗಬೇಕಾಗಿತ್ತು. ಮೋತಿಲಾಲ್ ನೆಹರು ಆಗಬೇಕಿತ್ತು. ಸೊ ಇಲ್ಲಿ 1, 2, 3 ಅಷ್ಟೇ ಕರೆಕ್ಟ್. ಆಪ್ಷನ್ ಸಿ ರೈಟ್ ಆನ್ಸರ್. ಇದು ತಪ್ಪಿದೆ. 4ನೇ ಆಪ್ಷನ್, 4ನೇ ಒಂದು ಹೇಳಿಕೆ ತಪ್ಪಿದೆ ರೀ ಅಲ್ಲಿ. ನೆಕ್ಸ್ಟ್ ಕ್ವಶನ್. ಎರಡನೇ ಮಹಾಯುದ್ಧಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತಂದಿದೆ. ಎರಡನೇ ಮಹಾಯುದ್ಧವು 1939ರಿಂದ 45ರವರೆಗೆ ನಡೆಯಿತು. 1941 ಡಿಸೆಂಬರ್ನಲ್ಲಿ ಜಪಾನ್ ಪರ್ಲ್ ಹಾರ್ಬರ್ ನೌಕಾನೆಲೆಯ ಮೇಲೆ ದಾಳಿ ಮಾಡಿತು. 1939 ಸೆಪ್ಟೆಂಬರ್ 1ರಂದು ಹಿಟ್ಲರ್ ಪೋಲೆಂಡಿನ ಮೇಲೆ ದಾಳಿ ಮಾಡಿ ಆಕ್ರಮಣ ಈ ಯುದ್ಧಕ್ಕೆ ಕಾರಣವಾಯಿತು. ಎರಡನೇ ಮಹಾಯುದ್ಧದಲ್ಲಿ ಅಣುಬಾಂಬ್ ದಾಳಿಗೆ ಗುರಿಯಾದ ಹಿರೋಶಿಮಾ ನಗರವು ಜರ್ಮನಿಯಲ್ಲಿದೆ ಅಂತಂದಿದೆ. ಹಿರೋಶಿಮಾ ಮತ್ತು ನಾಗಾಸಾಕಿ ಜಪಾನ್ ಒಂದು ದೇಶದಲ್ಲಿ ಕಂಡುಬರ್ತಾವೆ ಅಂತಂದು ಹೇಳ್ಬೋದು. ಎಸ್ ಇಲ್ಲಿ 12ನೇ ಪ್ರಶ್ನೆಗೆ ABCD ಎಲ್ಲವೂ ಸರಿ ಅಂತಂದು ಹೇಳಲಾಗತ್ತೆ. ಓಕೆ, ಇಲ್ಲಿ ತಪ್ಪಾಗಿರ್ತಕ್ಕಂಥ ಹೇಳಿಕೆಯನ್ನು ಕೇಳಿದ್ದಾರೆ ಅಲ್ವಾ. ಹಿರೋಶಿಮಾ ಮತ್ತು ನಾಗಾಸಾಕಿಯು ಜಪಾನ್ ದೇಶದಲ್ಲಿ ಕಂಡುಬರ್ತವೆ. ಹಾಗಾಗಿ ಇದು 4ನೇ ಹೇಳಿಕೆ ತಪ್ಪು ಅಂತಂದು ಹೇಳ್ಬೋದು. ಇನ್ನು 3 ಕರೆಕ್ಟ್ ಅದಾವೆ ರೀ. 1, 2, 3 ಸರಿಯಾಗಿದಾವೆ. ನೆಕ್ಸ್ಟ್ ಕ್ವಶನ್ 13ನೇ ಪ್ರಶ್ನೆ. ಇವರು ಸರ್ವಜ್ಞ ಮತ್ತು ಜಗದ್ಗುರು ಎಂಬ ಬಿರುದನ್ನು ಹೊಂದಿದ್ರು. ಇವರನ್ನು ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ಇವರು ವಿವೇಕ ಚೂಡಾಮಣಿ ಕೃತಿಯನ್ನು ಬರೆದಿದ್ರು. ಇವರು ಯಾರಂದರೆ ಶಂಕರಾಚಾರ್ಯರು. ಆಪ್ಷನ್ 1 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಹೇಳುವಾಗ ಫ್ಲೋದಲ್ಲಿ ಏನಾದರೂ ರಾಂಗ್ ಆಗಿದ್ದು ಕ್ಷಮೆ ಇರಲಿ. ಓಕೆ, ಸ್ವಲ್ಪ ಹೇಳುವಾಗ ಹಾಗೆ ಸುಮ್ಮನೆ ಹೋಗ್ಬಿಟ್ಟಿರ್ತಾವೆ. ಓಕೆ, ನೆಕ್ಸ್ಟ್ ಕ್ವಶನ್. ಅಶೋಕನಿಗೆ ಸಂಬಂಧಿಸಿದಂಥ ಶಿಲಾಶಾಸನ ದೊರೆತಿರ್ತಕ್ಕಂಥ ಗವಿಮಠ ಪ್ರಸ್ತುತ ಎಲ್ಲಿದೆ ಅಂತ ಕೇಳಿದರೆ ಕೊಪ್ಪಳ. ಕೆಳಕಂಡ ಹೇಳಿಕೆಗಳನ್ನು ಓದಿರಿ, ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತಂದಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಮುಂಬೈಲಿ ನಡೆಯಿತು. 1885ರಲ್ಲಿ ನಡೆಯುತ್ತೆ. ರಾಣಿ ಅಬ್ಬಕ್ಕ ಚೌಟ್ ಮನೆತನಕ್ಕೆ ಸೇರಿದವರು ಕರೆಕ್ಟ್ ಇದೆ ರೀ. ಇನ್ನು ಮುಸ್ಲಿಂ ಲೀಗ್ 1905 ಅಲ್ಲ, 1906 ಆಗಬೇಕದು. ಸೊ ಇಲ್ಲಿ 1, 2 ಸರಿ. ಆಪ್ಷನ್ 3. ನೆಕ್ಸ್ಟ್ ಕ್ವಶನ್. ರಜಪೂತರ ವಿವಿಧ ಮನೆತನಗಳು ಹಾಗೂ ಅವುಗಳ ಆಳ್ವಿಕೆಗೆ ಸಂಬಂಧಿಸಿ ಸ್ಥಾಪಕರುಗಳನ್ನು ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಅಂತಂದಿದೆ. ಗಢವಾಲರು ಉಪೇಂದ್ರ ಕೃಷ್ಣ ರಾಜ, ಗುರ್ಜರ ಪ್ರತಿಹಾರ ಹರಿಶ್ಚಂದ್ರ, ಚಂದೇಲರು ನನ್ನೊಕ್ಕ, ಸೋಲಂಕಿಯರು ಮೊದಲನೇ ಮೂಲ ರಾಜ ಅಂತಂದಿದೆ. ಇಲ್ಲಿ ಫಸ್ಟ್ ಆಪ್ಷನ್ ತಪ್ಪಿದೆ ನೋಡಿ. ಗಢವಾಲರು ಚಂದ್ರದೇವ ಬರುತ್ತಾ. ಓಕೆ, ಇನ್ನು ಉಳಿದಂಗೆ ಗುರ್ಜರ ಪ್ರತಿಹಾರರು ಹರಿಶ್ಚಂದ್ರ, ಚಂದೇಲರ ನನ್ನೊಕ್ಕ, ಸೋಳಂಕಿಯರು ಮೊದಲನೇ ಮೂಲ ರಾಜ 3 ಕೂಡ ಸರಿಯಾಗ್ಯದ. ನೆಕ್ಸ್ಟ್ ಕ್ವಶನ್. ಭಾರತದ ಪ್ರಮುಖ ಶ್ರೀ ವೈಷ್ಣವ ಮಠವಾಗಿರತಕ್ಕಂಥ ಅಂಡವನ್ ಮಠ ಇರುವ ಸ್ಥಳ ಕೇಳಿದರೆ ಕಾಲಡಿ, ಕಾಸರಗೋಡು, ಶ್ರೀನಗರ, ಶ್ರೀರಂಗಮ್ಮ ಅಂತಂದಿದೆ. ಸೊ ಇಲ್ಲಿ ಪ್ರಮುಖವಾಗಿ ಶ್ರೀರಂಗಮದಲ್ಲಿ ಅಂಡವನ್ ಮಠ ಕಂಡುಬರುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್. ಕಾಗೋಡು ಸತ್ಯಾಗ್ರಹ ನಡೆದ ವರ್ಷ ಕೇಳಿದ್ದಾರೆ. ಎಸ್ ಇಲ್ಲಿ ಪ್ರಮುಖವಾಗಿ ಗಮನಿಸ್ಕೊಂಡ್ರೆ 1951. ಒಂದು ಸೆಕೆಂಡ್, 1951. ನೆಕ್ಸ್ಟ್ ಕಾಯೋ ಶ್ರೀಗೌರಿ. ಎಸ್ ಇದು ನಮ್ಮ ಮೈಸೂರು ಒಡೆಯರ ಒಂದು ರಾಜಗೀತೆ. ಇದನ್ನು ಬರೆದವರು ಬಸಪ್ಪ ಶಾಸ್ತ್ರಿ. ಮೈಸೂರು ಒಡೆಯರ ರಾಜಗೀತೆ ನೋಡಿ, ಕಾಯೋ ಶ್ರೀಗೌರಿ. ಬಿರುಗಾಳಿಯ ಭೂಷಣ ಎಂಬ ಹೆಸರಿನ ನಿಕಟ ಸಂಬಂಧ ಹೊಂದಿದ ವ್ಯಕ್ತಿ ಬಾರ್ತಿಲೋಮಿಯೋ ಡಯಾಸ್. ನೈಲ್ ನದಿ ವರಪ್ರಸಾದ ಈ ಕೆಳಕಂಡ ಯಾವ ಒಂದು ನಾಗರಿಕತೆ ಅಂದರೆ ಈಜಿಪ್ಟ್ ನಾಗರಿಕತೆ. ನಳಂದ ವಿಶ್ವವಿದ್ಯಾಲಯ ಪ್ರಸ್ತುತ ಭಾರತದ ಯಾವ ರಾಜ್ಯದಲ್ಲೈತೆ ಅಂದರೆ ಬಿಹಾರ ರಾಜ್ಯದಲ್ಲಿದೆ. ಕುತುಬ್ ಮಿನಾರ್ ಎಲ್ಲಿದೆ? ದೆಹಲಿ. ಫ್ಯಾಸಿಸಮ್ ಇದಕ್ಕೆ ಸಂಬಂಧಪಟ್ಟತಿ ಅಂತ ಕೇಳಿದರೆ ಯಾವ ದೇಶಕ್ಕೆ? ಜರ್ಮನಿ, ಇಟಲಿ, ರಷ್ಯಾ, ಫ್ರಾನ್ಸ್ ಅಂತಂದಿದೆ. ಇದು ಇಟಲಿ ದೇಶಕ್ಕೆ ಸಂಬಂಧಪಟ್ಟಿದೆ. ಮುಸೋಲಿನಿ. ಭಾರತದ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಗಣರಾಜ್ಯ ದಿನಾಚರಣೆ ಜನವರಿ 26. ಪೌರತ್ವ ಕಾಯ್ದೆ 1955. ಭಾರತದಲ್ಲಿ ಪ್ರಸ್ತುತ ಇರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8. ನನಗೆ ಹಿಂಗೆ ಏನಾರ ಕ್ವಶನ್ ಪೇಪರ್ ಬಂತಂದ್ರೆ ನಾನು HSLR ಟೀಚರ್ ಆಗಿರ್ತಾನೆ ನೋಡ್ರಿ. ಭಾರತದ ಮೊದಲ CDS ಆಗಿ ನೇಮಕಗೊಂಡವರು ಅಂತಂದಿದೆ ಬಿಪಿನ್ ರಾವತ್, ಜನರಲ್ ಬಿಪಿನ್ ರಾವತ್. ಪಂಚಾಯತ್ ರಾಜ್ ಸಂಸ್ಥೆಗಳ ವ್ಯಾಪ್ತಿಗೆ ಒಳಪಡದಿರುವುದು ಅಂತ ಕೇಳಿದರೆ ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಂತಂದಿದೆ. 1950ರ ಬಲವಂತರಾಯ್ ಮೆಹ್ತಾ ಅವರ ಒಂದು ಪ್ರಕಾರ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಬರ್ತವೆ, ಪಟ್ಟಣ ಪಂಚಾಯಿತಿ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಕಚೇರಿ ಅಂತಂದಿದೆ ನವದೆಹಲಿ. ಸುಪ್ರೀಂ ಕೋರ್ಟ್ ಲೊಕೇಟೆಡ್ ಇನ್ ನ್ಯೂ ಡೆಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್.
ಭೂಸೇನೆಯ ಮುಖ್ಯಸ್ಥರನ್ನ ಹಿಂಗೆ ಅಂತಾರ ಅಂತಂದಿದೆ, ಜನರಲ್ ಅಂತಾರೆ ನೋಡ್ರಿ, ಜನರಲ್. ನೆಕ್ಸ್ಟ್ ಕ್ವಶನ್, ಕೆಳಗಿನವರು ತಪ್ಪಾಗಿರ್ತಕ್ಕಂಥ ಹೇಳಿಕೆಯನ್ನು ಗುರುತಿಸಿ ಅಂತಂದಿದೆ. ಭಾರತದಲ್ಲಿ ಮತದಾನ ಮಾಡಿ ನಿಗದಿಪಡಿಸಿರುವ ಕನಿಷ್ಠ ವಯೋಮಿತಿ 21 ಅಂತ ಇದೆ, ತಪ್ಪೈತ್ರಿ. ಫಸ್ಟ್ ಯಾಕಂದರೆ 18. ನೆಕ್ಸ್ಟ್, ಲೋಕಸಭಾ ಸದಸ್ಯರಾಗಲು 25 ಕರೆಕ್ಟು, ರಾಜ್ಯಸಭೆ 30, ರಾಜ್ಯಪಾಲರಾಗಲು 35, ಇದು ಸರಿ ಇದೆ. ಸೊ ಇಲ್ಲಿ ಆಪ್ಷನ್ 1 ತಪ್ಪು, ಆಪ್ಷನ್ 1 ರೈಟ್ ಆನ್ಸರ್. ತಪ್ಪಾಗಿರೋ ಹೇಳಿಕೆ ಕೇಳಿದ್ದಾರೆ. MCC ವಿಸ್ತೃತ ರೂಪ ಅಂತ ಕೇಳಿದ್ದಾರೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ನೀತಿ ಸಂಹಿತೆ ಅಂತ ಹೇಳ್ತೇವಲ್ಲ ಅದು ಇದು. ಕೆಳಕಂಡ ಹೇಳಿಕೆಗಳನ್ನು ಓದ್ರಿ ಅಂತಂದಿದೆ. ಎಸ್, ಬನ್ನಿ ಓದೋಣ. ಭಾರತದ ಗಡಿಯ ಉದ್ದ 15,200 ಭೂಗಡಿ, ಎಸ್ ಕರೆಕ್ಟ್ ಇದು. ಗಾಂಧಿ ಜಯಂತಿ ಅಕ್ಟೋಬರ್ 2, ಹೌದ್ರಿ. ಕರ್ನಾಟಕ ಲೋಕಸಭೆಗೆ 1950 ಅಲ್ಲ, 1951 ಮೇ 18, ಹೌದಾ. ಇದು ನಮ್ಮ 10th ಪುಸ್ತಕದಾಗ ಐತೆ ನೋಡ್ರಿ. ಓಕೆ, ಸೊ ಇಲ್ಲಿ 3ನೇ ಹೇಳಿಕೆ ತಪ್ಪು, ಇಲ್ಲಿ 1, 2 ಮಾತ್ರ ಸರಿ. ನೆಕ್ಸ್ಟ್ ಕ್ವಶನ್, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಅಂತಂದಿದೆ. ಎಸ್, ಅಮೇರಿಕಾದ ನ್ಯೂಯಾರ್ಕ್, ಆಪ್ಷನ್ 4. ಕೆಳಕಂಡ ಹೇಳಿಕೆಯನ್ನು ಓದ್ರಿ ಅಂತಂದಿದೆ. ಎಸ್, ಬನ್ನಿ ಓದೋಣ. ಸಾರ್ವತ್ರಿಕ ಚುನಾವಣೆಗಳು 5 ವರ್ಷಕ್ಕೊಮ್ಮೆ ನಡೆಯುತ್ತೆ, ಎಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಒಂದು ರಾಜಕೀಯ ಪಕ್ಷವಾಗೈತಿ, ಕರೆಕ್ಟ್ ರೀ. ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ 1973, ತಪ್ಪು. ಯಾವಾಗಂದ್ರೆ 1993ರಾಗ ಸ್ಥಾಪನೆ ಆಗುತ್ತೆ. ಇನ್ನು ಭಾರತ ಚುನಾವಣಾ ಆಯೋಗ 1947 ಅಲ್ಲ, 1951. ಸೊ ಇಲ್ಲಿರ್ತಕ್ಕಂಥ ಹೇಳಿಕೆಯಲ್ಲಿ 2 ಹೇಳಿಕೆಗಳು ಸರಿಯಾಗದ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಕಂದಾಯ ನ್ಯಾಯಾಲಯಗಳ ಅತ್ಯಂತ ಕೆಳ ಹಂತದ ನ್ಯಾಯಾಲಯ ತಹಸೀಲ್ದಾರ್ ನ್ಯಾಯಾಲಯ. ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ 1948. ಭದ್ರತಾ ಮಂಡಳಿ ಕಾಯಂ ಸದಸ್ಯರ ಸಂಖ್ಯೆ 5. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಏನ್ರಿಪ್ಪ? ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಪದೇ ಪದೇ ಕೇಳಿದ್ದಾರೆ. SST GPST ಎರಡರಾಗೂ ಕೊಟ್ಟಿದ್ದಾನೆ ನೋಡಿ. ಭಾರತದ ಭೂಗಡಿಯನ್ನು ಹಂಚಿಕೊಳ್ಳದೇ ಇರತಕ್ಕಂತಹ ದೇಶ ಶ್ರೀಲಂಕಾ, ಯಾಕಂದರೆ ಅದು ಜಲಗಡಿಯನ್ನು ಹೊಂದೈತಿ. ಸೊ ಇಲ್ಲಿ ಭೂಗಡಿ ಕೇಳಿದಾನೆ, ಶ್ರೀಲಂಕಾ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ವಿಧಾನ ಪರಿಷತ್ ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಎಸ್, ಕರ್ನಾಟಕ ವಿಧಾನ ಮಂಡಲ ಮೇಲ್ಮನೆ ಹಿರಿಯರ ಸದನ, ಎಸ್. 75 ಜನ ಇದ್ದಾರೆ, ಕರೆಕ್ಟ್ ರೀ. ಸದಸ್ಯರ ಅಧಿಕಾರಾವಧಿ 6 ವರ್ಷ, ಕರೆಕ್ಟು. ಆದರೆ 75 ಜನರನ್ನು ನೇರವಾಗಿ ಆಯ್ಕೆ ಆಗಲ್ಲ, ಅದರಲ್ಲಿ ಸುಮಾರು 12 ಜನ ಏನಪ್ಪ ಅಂತಂದರೆ ರಾಜ್ಯಪಾಲರಿಂದ ಆಯ್ಕೆ ಆಕಾರ. ಸೊ ಹಂಗಾಗಿ ಇದು ತಪ್ಪು. ನೆಕ್ಸ್ಟ್ ಕ್ವಶನ್, ಅಖಿಲ ಭಾರತ ಸೇವೆಗಳಿಗೆ ಯಾರು ಆಯ್ಕೆ ಮಾಡ್ತಾರೆ? UPSC. ಇದನ್ನ ಏನರ ಕರ್ನಾಟಕ ಕೇಳಿದ್ರೆ KPSC ಬರ್ತಿತ್ತು. ವೈವಿಧ್ಯತೆಗಳ ಕಂಡ ನಮ್ಮ ಏಷ್ಯಾ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು ಮೌನ್ಸೂನ್ ರಾಮ್. ಯುರೋಪ್ ಖಂಡದ ಅತಿ ಎತ್ತರದ ಶಿಖರ ಮೌಂಟ್ ಎಲ್ಟ್ರಸ್, ಆಪ್ಷನ್ 2. ಓಕೆ, ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಸ್ಥಳ ಗಂಗಾನಗರ, ರಾಜಸ್ಥಾನದ ಗಂಗಾನಗರ. ಅತಿ ಕಡಿಮೆ ಮಳೆ ಅಂದರೆ ರೋಹಿಲಿ, ಕಡಿಮೆ ಮಳೆ. ಬರ್ಕೋರಿ ಗೊತ್ತಿಲ್ಲ ಅಂದರೆ ಕಡಿಮೆ ಮಳೆ ರೋಹಿಲಿ. ನೆಕ್ಸ್ಟ್ ಕ್ವಶನ್ ಆಗಬಹುದು, ಮೌಂಟ್ ವೆಸುವಿಯಸ್ ಜ್ವಾಲಾಮುಖಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಇದು ಇಟಲಿ. ಮರುಭೂಮಿಗಳ ಅಂಚಿನ ನುಣುಪಾದ ಹಳದಿ ಬಣ್ಣದ ಮಣ್ಣಿನ ಕಣಗಳುಳ್ಳ ಸಂಚಯನಗೊಂಡಂಥ ಪ್ರದೇಶ ಲೂಯಿಸ್ ಮೈದಾನ. ಓಕೆ, ಸೊ ಇದಾಗಿತ್ತು HSTR 2026 ಮಾಡೆಲ್ ಕ್ವಶನ್ ಪೇಪರ್ನ ಭಾಗ 1. ಭಾಗ 2 ಮಾರ್ನಿಂಗ್ವರೆಗೂ ನಾನು ಮಾಡಿ ಹಾಕ್ತೀನಿ ಅಂತಂದು ಹೇಳ್ತಾ, ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತಂದು ಹೇಳ್ತಾ, ಥ್ಯಾಂಕ್ ಯು ಆಲ್.